ಅಪ್ಪನಿಗೆ ಗಾಬರಿ ಆಗೋಯ್ತು. ಮುಖವನ್ನು ಕೈಯಲ್ಲಿ ಹಿಡಿದು ಬಿಕ್ಕಿ ಬಿಕ್ಕಿ ಅತ್ತ, ಅಮ್ಮ ಈ ಜನ್ಮದಲ್ಲೇನೋ ನಾನು ಮಗಳಾಗಿ ಹುಟ್ಟಿಬಿಟ್ಟಿದ್ದೀಯಮ್ಮ, ನೀನು ಮುಂದಿನ ಜನ್ಮದಲ್ಲಿ ಮಗಳಾಗಿ ಹುಟ್ಟಬೇಡ, ತಾಯಿಯಾಗಿ ಹುಟ್ಟಿ ಮತ್ತೊಬ್ಬರನ್ನ ಅಕಾರಣವಾಗಿ ಪ್ರೀತಿ ಮಾಡೋದು ಹೇಗೆ ಅಂತ ಕಲಿಸ್ಕೊಡು ಅಂತ ಕೇಳಿದ್ದಂತೆ. ಏನಾದರೂ ಬೇಕಾದ ಮಕ್ಕಳು ಭಾಳ ಚೆನ್ನಾಗಿರ್ತಾರೆ. ತನ್ನ ಪುಟ್ಟ ಕೈಗಳನ್ನು ಅಪ್ಪನ ಕುತ್ತಿಗೆ ಸುತ್ತ ಹಾಕಿ, ಅಪ್ಪ ನಾ ಕೇಳಿದ್ದು ಕೊಡಿಸ್ತೀಯಾ ಅಂದ್ಲು. ಇದೇ ಝಲ್ ಅಂದ್ಬಿಡ್ತೀವಿ ಅವನಿಗೆ. ಏನು ದೊಡ್ಡ ಕೇಳಿದ್ರೆ ಏನು ಮಾಡೋದು? ಅಮ್ಮ ನಿಮ್ಮಪ್ಪ ಶ್ರೀಮಂತ ಅಲ್ಲ, ಸಣ್ಣದೇನಾದರೂ ಕೇಳು ಕೊಡಿಸ್ಬಿಡ್ತೀನಿ ಅಂದ. ಅಪ್ಪ ಇದು ಭಾಳ ಸಣ್ಣದಿದೆ, ಕಾಸ್ಟ್ಲಿ ಇಲ್ಲ ಅಂದರು. ಹಂಗಾರೆ ಕೇಳು ಮಗಳೇ ಅಂದ. ತಕ್ಷಣಕ್ಕೆ ಹೆಣ್ಮಗಳು ಹೇಳಿದರು, ಸರ್ ಮಗಳಲ್ಲ ಸರ್, ಅದು ಎಷ್ಟು ಜನ್ಮ ನೀವು ದೇವರನ್ನು ಪ್ರಾರ್ಥನೆ ಮಾಡಿದ್ರೋ ಗೊತ್ತಿಲ್ಲ, ಭಗವಂತ ನಿಮಗೆ ದೇವತೆಯನ್ನು ಕರುಣಿಸಿದ್ದಾನೆ, ಆ ಮಗು ಅಲ್ಲ ಸರ್ ದೇವತೆ ಯಾಕೆ ಅಂತ. ಈಗ ಒಂದು ವರ್ಷದಿಂದ ತುಂಬ ಜಾಸ್ತಿ ಆದಾಗ ಡಾಕ್ಟರ್ ಕಡೆ ಪರೀಕ್ಷೆ ಮಾಡಿದಾಗ ಹೇಳ್ತಾರೆ, ನಿಮ್ಮ ಮಗನಿಗೆ ರಕ್ತದ ಕ್ಯಾನ್ಸರ್ ಇದೆ, ಇನ್ನು ಬದುಕೋ ಜಾಸ್ತಿ ಇಲ್ಲ, ಅವನು ಬಹಳ ಹೆಚ್ಚು ಅಂದರೆ ಇನ್ನೊಂದು 2 ತಿಂಗಳು 3 ತಿಂಗಳು ಬದುಕ್ತಾನೆ, ಅವನಿಗೆ ಕೆಮೊಥೆರಪಿ ಟ್ರೀಟ್ಮೆಂಟ್ ಶುರು ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಯಶಸ್ಸು ಅನ್ನೋದು ನನ್ನ ಪರಿಶ್ರಮದಿಂದ, ನನ್ನ ಜೀವನೋತ್ಸಾಹದಿಂದ, ನನ್ನ ಸಾಮಾಜಿಕ ಕಳಕಳಿಯಿಂದ ಬರಬೇಕಾದದ್ದು. ಒಂದು ಘಟನೆ ಆದದ್ರ ಬಗ್ಗೆ ನಾನು ನಿಮಗೆ ಹೇಳಬೇಕು. ನನ್ನ ಸ್ನೇಹಿತ ಚೆನ್ನೈನಲ್ಲಿದ್ದ. ಅವನು ಆದಂಥ ಘಟನೆ ನನಗೆ ಹೇಳಿದಾಗ ಅದನ್ನು ಬರೆದು ಸುಮಾರು ಇಂಟರ್ನೆಟ್ಟಲ್ಲಿ ಹಾಕಿ ಒಂದು 12-13 ವರ್ಷ ಆಗಿರಬೇಕು ನಾನು ಇಂಟರ್ನೆಟ್ಟಲ್ಲಿ ಹಾಕಿ. ಅದ್ರ ಬಗ್ಗೆ ಸುಮಾರು 28,000 ಪತ್ರ ಬಂದಿದ್ದಾವೆ ನನಗೆ, ಮೇಲ್ಸ್ ಬಂದಿದ್ದಾವೆ. ಎಲ್ಲರೂ ಹೇಳಿದು ಈ ಕತೆ ನನ್ನ ಜೀವನ ಬದಲಾಯಿಸ್ತು ಅಂತ. ಅದೊಂದು ಕತೆ ಹೇಳಬೇಕು ನಿಮಗೆ ನಾನು. ಇದಾದದ್ದು ಮದ್ರಾಸಲ್ಲಿ, ಅದಕ್ಕೆ ಚೆನ್ನೈ ಅಂತ ಕರಿತೀವಿ. ಅವನು ಹ್ಯೂಲೆಟ್ ಪ್ಯಾಕರ್ಡ್ ಕಂಪ್ನಿಯಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿದ್ದ. ಶನಿವಾರ ಭಾನುವಾರ ರಜೆ, ಆರಾಮಾಗಿ ಪೇಪರ್ ಓದ್ತಾ ಇದ್ದ. ಅವನ ಹೆಂಡತಿ ಬಂದಳು. ನೋಡಿರಿ ನಿಮ್ಮ ಮುದ್ದಿನ ಮಗಳು ಏನು ಮಾಡ್ತಾಳೆ ಅಂದರು. ಇದು ಎಲ್ಲರ ಮನೇಲಿ ಆಗುವಂಥದ್ದೇ. ಮಗ ಅಥವಾ ಮಗಳು ಏನಾದರೂ ಒಳ್ಳೇದು ಮಾಡಿದರೆ ಅಪ್ಪ ಅಮ್ಮ ಇಬ್ಬರು ಅಭಿಮಾನಿ ಅಂತ ಹೇಳ್ತಾರೆ, ನನ್ನ ಮಗ ನನ್ನ ಮಗಳು ಅಂತ ಹೇಳ್ತಾರೆ. ಅವನೇನೋ ಕೆಟ್ಟ ಕೆಲಸ ಮಾಡಿದ್ರೆ ನೋಡಿ ನಿಮ್ಮ ಮಗ ನಿಮ್ಮ ಮಗಳು ಅಂತಾರೆ. ಯಾವಾಗ ಹೆಂಡತಿ ಬಂದು ನಿಮ್ಮ ಮಗಳು ಅಂದಲೋ ಏನೋ ತಕರಾರು ಇದೆ ಅಂತ ಗೊತ್ತಾಯಿತು. ನೋಡ್ದ, ಆ ಹುಡುಗಿ ಅಳ್ತಾಯಿತ್ತು, ಮಗಳು ಸಣ್ಣ ಹುಡುಗಿ 6 ವರ್ಷ ಹುಡುಗಿ ಅಳ್ತಾಯಿತ್ತು. ಯಾಕೆ ಅಳ್ತಾಳೆ ಇವಳು ಅಂತ ನೋಡ್ದ. ಅವನಿಗೆ ಗೊತ್ತಾಯಿತು, ಅಮ್ಮ ಮೊಸರನ್ನ ಕಲಿಸ್ಕೊಂಬಂದಿದ್ದಾಳೆ, ಅಮ್ಮ ಮೊಸರನ್ನ ಕಲಿಸ್ಕೊಂಬಂದಿದ್ದಾಳೆ ಮಗುಗೆ ತಿನ್ನಬೇಕು ಅಂತ. ಆದರೆ ಮಗುಗೆ ಮೊಸರನ್ನ ಕಂಡ್ರೆ ಆಗೋಲ್ಲ. ಅಮ್ಮ ಮೊಸರನ್ನ ತಿನ್ನು ಅಂತ ಆಕೆ, ಆಮೇಲೆ ಮೊಸರನ್ನ ಬೇಡ ಅಂತ ಮಗಳು. ಅದೊಂಥರ ಕುಸ್ತಿ ನಡೆದಿತ್ತು. ಆಮೇಲೆ ಅಮ್ಮ ಹೇಳಿದರು, ಮೊಸರನ್ನ ತಿಂದೆ ಹೋದರೆ ನಿನಗೆ ಹಾಗೆ ಮಾಡ್ತೀನಿ ಅಂತ. ಅಳ್ತಾಯಿತ್ತು ಮಗು. ಅಪ್ಪ ಪೇಪರ್ ಇಟ್ಟ, ಮಗುನ ಪಕ್ಕ ಕೂತ್ಕೊಂಡ್ಬಿಟ್ಟು, ಅಮ್ಮ 2 ಚಮಚ ತಿಂದ್ಬಿಡು, ತಿಂದೆ ಹೋದ್ರಿ ಅಮ್ಮ ನಾನು ಬೈತಾಳೆ ಅಂತ. ಮಕ್ಕಳು ಭಾಳ ಬುದ್ಧಿವಂತರೀಗ. ಮಗು ಹೇಳ್ತಪ್ಪ 2 ಚಮಚ ಅಲ್ಲ, ಪೂರ್ತಿ ಬಟ್ಲನ್ನು ತಿಂದುಬಿಡ್ತೀನಿ, ಅದನ್ನು ಕೇಳಿದ್ದು ಕೊಡಿಸ್ತೀಯಾ ಅಂತ ಕೇಳ್ತು. ಅಪ್ಪ ಭಾರಿ ಖುಷಿಯೊಳಗಿದ್ದ. ಕೊಡಿಸ್ತೀನಿ ಮಗಳೇ, ಏನು ಬೇಕಾದ ಕೇಳಿ ಕೊಡಿಸ್ತೀನಿ ಅಂದ. ಆಕೆ ಗೊತ್ತು ಅಪ್ಪ ಬರೀ ಮಾತಾಡ್ತಾರೆ, ಕೀಲಿಕೆ ಅಮ್ಮನ ಕಡೆ ಇದೆ ಅಂತ ಗೊತ್ತು. ಅಮ್ಮ ನೀನು ಪ್ರಾಮಿಸ್ ಮಾಡಬೇಕು, ಮೊದಲು ತಿನ್ನು ಆಮೇಲೆ ಕೊಡಿಸ್ತೀನಿ ಅಂತ ಅಮ್ಮ ಅಂದರು. ಮಗು ಕಣ್ಣು ಒರೆಸ್ಕೊಂಡು ಇಡೀ ಬಟ್ಲನ್ನು ತಿಂತು. ಅಪ್ಪನಿಗೆ ಸಂಕಟಾಯಿತು. ಆಕೆ ಗೊತ್ತು ಪಾಪ ಮಗುಗೆ ಇಷ್ಟ ಇಲ್ಲ, ಮೊಸರನ್ನ ಇಷ್ಟ ಇಲ್ಲ, ಅದಕ್ಕೆ ಏನೋ ಬೇಕಾಗಿದೆ, ಅದರ ಆಸೆಗೋಸ್ಕರ ಮಗು ತಿಂದಿದೆ ಅಂತ ಗೊತ್ತಾಯಿತು. ಆತ ಹೋಗಿ ಸೋಫಾದ ಮೇಲೆ ಕೂತ್ಕೊಂಡ. ಮಗು ತಿಂದು ನೀರು ಕುಡಿದು ಕೈ ತೊಳ್ಕೊಂಡು ಬಂತು. ನಿಮ್ಮ ಕಣ್ಣು ಮುಂದೆ ಚಿತ್ರ ಬರ್ತದೆ. ಆ ಹುಡುಗಿ ಓಡಿ ಬಂದು ಅಪ್ಪನ ತೊಡೆ ಮೇಲೆ ಹಾರಿ ಕೂತ್ಕೊಳ್ತು. ಏನಾದರೂ ಬೇಕಾದ ಮಕ್ಕಳು ಭಾಳ ಚೆನ್ನಾಗಿರ್ತಾರೆ. ತನ್ನ ಪುಟ್ಟ ಕೈಗಳನ್ನು ಅಪ್ಪನ ಕುತ್ತಿಗೆ ಸುತ್ತ ಹಾಕಿ, ಅಪ್ಪ ನಾ ಕೇಳಿದ್ದು ಕೊಡಿಸ್ತೀಯಾ ಅಂದ್ಲು. ಇದೇ ಝಲ್ ಅಂದ್ಬಿಡ್ತೀವಿ ಅವನಿಗೆ. ಏನು ದೊಡ್ಡ ಕೇಳಿದ್ರೆ ಏನು ಮಾಡೋದು? ಅಮ್ಮ ನಿಮ್ಮಪ್ಪ ಶ್ರೀಮಂತ ಅಲ್ಲ, ಸಣ್ಣದೇನಾದರೂ ಕೇಳು ಕೊಡಿಸ್ಬಿಡ್ತೀನಿ ಅಂದ. ಅಪ್ಪ ಇದು ಭಾಳ ಸಣ್ಣದಿದೆ, ಕಾಸ್ಟ್ಲಿ ಇಲ್ಲ ಅಂದರು. ಹಂಗಾರೆ ಕೇಳು ಮಗಳೇ ಅಂದ. ಆ ಹುಡುಗಿ ಸ್ವಲ್ಪ ತುಂಬ ಎಚ್ಚರ ಆಯಿತು. ಎಲ್ಲರೂ ಸುತ್ತ ನನ್ನೇ ನೋಡ್ತಾ ಇದ್ದಾರೆ ಅಂತ. ಅಮ್ಮ, ಅಪ್ಪ, ಅಜ್ಜಿ 3 ಜನ ಇದ್ದರು. ಏನು ಕೇಳ್ತಾಳೆ ಇವಳು ಅಂತ ಹಿಂಗೆ ನೋಡ್ತಾಯಿದ್ರು. ಆ ಹುಡುಗಿ ಹೇಳಿದ್ಲು, ಅಪ್ಪ ನಾಳೆ ಭಾನುವಾರ ಅಲ್ವಾ? ಹೌದಮ್ಮ ನಾಳೆ ಭಾನುವಾರ, ಕೇಳು ಚಿಂತೆ ಮಾಡಬೇಡ. ಆಗ ಹುಡುಗಿ ಹೇಳ್ತದೆ, ಅಪ್ಪ ನಾಳೆ ನನ್ನ ಸಲೂನಿಗೆ ಕರ್ಕೊಂಡು ಹೋಗಿ ನನ್ನ ತಲೆ ಬೋಳಿಸ್ಕೊಂಬ. ಅಮ್ಮ ಅಜ್ಜಿ ನೆಲ ಬಿಟ್ಟು 3 ಅಡಿ ಮೇಲೆ ಹಾರಿದ್ರು. ಹುಡುಗಿ ತಲೆ ಬೋಳಿಸ್ಕೊಳ್ಳೋದು ಅಂದ್ರೆ ಏನು ಅಸಹ್ಯ, ಹೆಚ್ಚೆಚ್ಚು ಆಗಲ್ಲ ಅಂದರು. ಅಪ್ಪ ಕೇಳಿದೆ, ಯಾಕೆ ತಲೆ ಬೋಳಿಸ್ಕೊತೀಯ ನೀನು ಅಂದ. ನನಗೆ ಗೊತ್ತಿಲ್ಲ, ನಾನು ಬೇಕು ತಲೆ ಬೋಳಿಸ್ಕೊತೀನಿ. ಅಪ್ಪ ಅಂದ, ಚೆನ್ನಾಗಿ ಕಾಣಿಸಲ್ಲ ಮಗು, ಗುಂಡು ಮುಖ, ದೊಡ್ಡ ಕಣ್ಣು, ಉದ್ದು ಕೂದಲು ಚೆಂದ ಅಲ್ವಾ, ಹುಡುಗಿ ತಲೆ ಬೋಳಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಇರುತ್ತೋ ಇಲ್ಲೋ ಗೊತ್ತಿಲ್ಲ, ನಾನು ಬೋಳಿಸ್ಕೋಬೇಕು. ಅಪ್ಪ ಆಗಲ್ಲ ಅಂದ. ಅಳೋಕ್ಕೆ ಶುರು ಮಾಡ್ತು ಹುಡುಗಿ. ಹತ್ಕೊಂಡು ಹೇಳಿದ್ದು, ಅಪ್ಪ ನನಗೆ ಹೇಳಿದ್ದೆ, ನೀನು ಹೋದವಾರ ಕತೆ ಹೇಳಿದ್ದಿ, ಹರಿಶ್ಚಂದ್ರನ ಕತೆ ಹೇಳಿದ್ದಿ. ಏನು ಹೇಳಿದಿ? ಒಂದು ಸಲ ಮಾತು ಕೊಟ್ಟರೆ ಹಾಗೆ ನಡ್ಕೋಬೇಕು ಅಂತ ಹೇಳಿಲ್ವಾ? ಈಗ ನೀ ಮಾತು ಕೊಟ್ಟಿದ್ದೆ ಕೊಡಿಸ್ತೀನಿ ಅಂತ, ಮತ್ತು ನಾನು ಕೇಳಿದ್ದು ಕಾಸ್ಟ್ಲಿ ಇಲ್ಲ, ಇದು ಬೆಲೆ ಇಲ್ಲ, ಅದಕ್ಕೆ ಮಾಡಿಸ್ಬೋದಲ್ಲ. ಅಪ್ಪ ಅಪೋಸಿಷನ್ ಪಾರ್ಟಿ ನೋಡಿದ.
ಹೆಂಡತಿ ಅತ್ತೆ ಕೊನೆಗೆ ಆಯ್ತಪ್ಪ ನಾಳೆ ಮಾಡ್ತೀನಿ ಅಂದ. ಮನೇಲಿ ಜಗಳ ಆಗಿರಬೇಕು. ಮರುದಿವಸ ಬೆಳಗ್ಗೆ ಆ ಮಗುವನ್ನು ಕರ್ಕೊಂಡು ಹೋಗಿ ತಲೆ ಬೋಳಿಸ್ಕೊಂಡು ಬಂದರು. ಚಿತ್ರ ಕಾಣ್ತಾಯಿತ್ತು ಮಗು. ಮುಂದಿನ ಮರುದಿನ ಸೋಮವಾರ ಮಗು ಶಾಲೆಗೆ ಹೋಗಿ ರೆಡಿ ಆಯಿತು. ಒಳ್ಳೆ ಯೂನಿಫಾರ್ಮು, ಹೆಗಲಿಗೊಂದು ಚೀಲ, ಪುಸ್ತಕದ ಚೀಲ, ವಾಟರ್ ಬಾಟ್ಲು, ಟಿಫಿನ್ ಕ್ಯಾರಿಯರು, ಬೋಳ್ತಲೆ. ಅಪ್ಪ ಕಾರಲ್ಲಿ ಕರ್ಕೊಂಡು ಹೋಗಿ ಮಗುನ ಶಾಲೆ ಹತ್ತಿರ ಬಿಟ್ಟ. ಆಕೆ ನಡ್ಕೊಂಡೋಗಿ ಗೇಟ್ ಹತ್ತಿರ ನಿಂತ್ಕೊಳ್ತು. ಒಳಗೆ ಹೋಗು ಆಕೆ ನೋಡೋಕ್ಕಾಗ್ತಾಯಿಲ್ಲ ಅವನಿಗೆ. ಒಳಗೆ ಹೋಗು ಅಂದ. ಇಲ್ಲಪ್ಪ ನನ್ನ ಫ್ರೆಂಡ್ ಬರ್ತಾನೆ ಕಾಯ್ತೀನಿ ಅಂದು. ಅದು ಯಾವ ಫ್ರೆಂಡಪ್ಪ ಅವನು, ನೋಡೇ ಬಿಡ್ತೀನಿ. ತಾನೂ ಕೂತ್ಕೊಂಡ ಕಾರಲ್ಲಿ. ಒಂದು ನಿಮಿಷಕ್ಕೆ ಇನ್ನೊಂದು ಕಾರ್ ಬಂತು ಇದ್ರ ಹಿಂದೆ. ಅದನ್ನು ಹುಡುಗ ಇಳಿದ, ಪುಟ್ಟ ಹುಡುಗ, ಇದೇ ವಯಸ್ಸಿನ ಹುಡುಗ, ಅದೇ ಥರದ ಯೂನಿಫಾರ್ಮು, ಅದೇ ಥರದ ಚೀಲ, ಅದೇ ಥರದ ವಾಟರ್ ಬಾಟ್ಲು, ಟಿಫಿನ್ ಕ್ಯಾರಿಯರು, ಅವನದು ಬೀಳ್ತಲೆ. ಆ ಹುಡುಗ ನಡ್ಕೊಂಡೋಗಿ ಹುಡುಗಿ ಹತ್ರ ಮಾತಾಡ್ತಾ ಇದ್ದ. ಇವನಂದ, ಶಾಲೆ ಯೂನಿಫಾರ್ಮ ಚೇಂಜ್ ಆಯಿತೋ ಏನೋ, ಯಾಕೆ ಇದು ಇಬ್ಬರು ತಲೆ ಬೋಳಿಸ್ಕೊಂಡಿದ್ದಾರೆ ಇವರು ನೋಡ್ತಾ ಇದ್ದ. ಆಗ ಹಿಂದಿನ ಕಾರಲ್ಲಿ ಒಬ್ಬರು ಮಹಿಳೆ ಕಾರ್ ಓಡಿಸ್ಕೊಂಬಂದ್ರಲ್ಲ, ಆಕೆ ಹೊರಗೆ ಬಂದರು. ಆಕೆ ಕಣ್ಣಲ್ಲಿ ನೀರಿತ್ತು. ಆಕೆ ನಿಧಾನಕ್ಕೆ ಇವನ ಕಡೆ ಬಂದರು, ಹುಡುಗಿ ಅಪ್ಪನ ಕಡೆ. ಕೈ ಮುಗಿದು, ಸರ್ ಆ ಹುಡುಗಿ ನಿಮ್ಮ ಮಗಳ ಅಂತ ಕೇಳಿದ್ರು. ಹೌದು ನನ್ನ ಮಗಳಕ್ಕೆ ಅಂತ. ತಕ್ಷಣ ಆಕೆ ಹೆಣ್ಮಗಳು ಹೇಳಿದರು, ಸರ್ ಮಗಳಲ್ಲ ಸರ್, ಅದು ಎಷ್ಟು ಜನ್ಮ ನೀವು ದೇವರನ್ನು ಪ್ರಾರ್ಥನೆ ಮಾಡಿದ್ರೋ ಗೊತ್ತಿಲ್ಲ, ಭಗವಂತ ನಿಮಗೆ ದೇವತೆಯನ್ನು ಕರುಣಿಸಿದ್ದಾನೆ, ಆ ಮಗು ಅಲ್ಲ ಸರ್ ದೇವತೆ ಯಾಕೆ ಅಂತ. ಇವನು ಆಕೆನ ಮಾತೇ ಕೇಳಿಸ್ಕೊತಾ ಇಲ್ಲ. ಅಲ್ಲ ರೀ ಆ ಹುಡುಗ ನಿಮ್ಮ ಮಗನ ಅಂತ ಕೇಳ್ದ. ಹೌದು ಒಂದ್ಲಕ್ಕೆ. ಏನು ವಿಚಿತ್ರ ನೋಡ್ರಿ ಅಂದವನು. ಶನಿವಾರ ದಿವಸ ನನ್ನ ಮಗಳು ಹಠ ಹಿಡಿದ್ಲು ಅಂತ ಹೇಳಿ ನಿನ್ನೆ ಭಾನುವಾರ ಹೋಗಿ ಆಕೆ ತಲೆ ಬೋಳಿಸ್ಕೊಂಡ್ಬಂದೆ. ಈಗ ನೋಡಿದ್ರೆ ನಿಮ್ಮ ಹುಡುಗನೂ ಹಾಗೆ ಮಾಡಿದ್ದಾನೆ, ಏನು ವಿಶೇಷ ಅಂತ ಕೇಳಿದ. ಮೊದಲೇ ಆ ತಾಯಿ ಅಳ್ತಾ ಇದ್ರಲ್ಲ, ಈತ ಹಿಂಗೆ ಕೇಳಿದ ತಕ್ಷಣ ನೆಲದ ಮೇಲೆ ಕುಸಿದು ಕುಳಿತು ಬಿಕ್ಕಿ ಅಳೋಕ್ಕೆ ಶುರು ಮಾಡಿದ್ರು. ಇವನಿಗೆ ಗಾಬರಿ ಆಯಿತು. ಸಾರಿ ನಾನೇ ತಪ್ಪು ಹೇಳಿದ್ದೆ, ಏನಾದರೂ ಮನಸ್ಸಿಗೆ ನೋವಾಯ್ತಾ ಅಂತ. ಏನಿಲ್ಲ ಸರ್, ನನಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ಭಾವನೆಗಳನ್ನು, ಕ್ಷಮಿಸ್ಬೇಕು ಅಂತ ಕಣ್ಣು ಒರೆಸ್ಕೊಂಡು ಹೇಳಿದ್ರಾಕೆ. ಆತ ನನ್ನ ಒಬ್ಬನೇ ಮಗ ಸರ್, ಹುಟ್ಟಿದ್ದು ಒಂದೇ ಅದು. 3 ವರ್ಷ ಕೆಳಗೆ ಜ್ವರ ಬರ್ತಾಯಿತ್ತು ಅವನಿಗೆ. ಔಷಧಿ ಕೊಡಿಸಿದ್ವಿ, ಕಮ್ಮಿ ಆಗ್ತಾಯಿತ್ತು. ಈಗ 1 ವರ್ಷದಿಂದ ತುಂಬ ಜಾಸ್ತಿ ಆದಾಗ ಡಾಕ್ಟ್ರ್ ಕಡೆ ಪರೀಕ್ಷೆ ಮಾಡಿದಾಗ ಹೇಳ್ತಾರೆ, ನಿಮ್ಮ ಮಗನಿಗೆ ರಕ್ತದ ಕ್ಯಾನ್ಸರ್ ಇದೆ, ಇನ್ನು ಬದುಕೋದು ಜಾಸ್ತಿ ಇಲ್ಲ, ಅವನು ಬಹಳ ಹೆಚ್ಚು ಅಂದರೆ ಇನ್ನೊಂದು 2 ತಿಂಗಳು 3 ತಿಂಗಳು ಬದುಕ್ತಾನೆ, ಅವನಿಗೆ ಕೆಮೊಥೆರಪಿ ಟ್ರೀಟ್ಮೆಂಟ್ ಶುರು ಮಾಡಬೇಕು ಅಂತ ಹೇಳಿದ್ದಾರೆ. ನಮ್ಗೆ ಗಾಬರಿ ಆಗೋಯ್ತು ಸರ್. ಕೆಮೊಥೆರಪಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಆ ಡಾಕ್ಟ್ರ್ ಹೇಳಿಬಿಟ್ರು, ನಿಮ್ಮ ಮನೇಲಿ ಅತಿಥಿ ಇದ್ದಂಗೆ ಇರ್ತಾನೆ ಅವನು, ಯಾವಾಗ ಬೇಕಾದರೂ ಹೋಗ್ಬೋದು, ಸಿದ್ಧ ಆಗಿರಿ, ಮಾನಸಿಕವಾಗಿ ಸಿದ್ಧ ಆಗಿ ಅಂತ ಹೇಳಿದರು. ಕೆಮೊಥೆರಪಿ ಮುಗಿಸ್ಕೊಂಬಂದಾಗ ತುಂಬ ಕಷ್ಟಪಡ್ತಾನೆ ಹುಡುಗ. ನಿಮ್ಮ ಮಗಳಿದ್ದಾಳಲ್ಲ ದೇವತೆ ಅಂತ ಹೇಳಿದೆ, ಆಕೆ ನಮ್ಮ ಮನೆಗೆ ಬರ್ತಾಳೆ, ಹುಡುಗನ ಜೊತೆ ಕೂತ್ಕೋತಾಳೆ, ಶಾಲೆಗೆ ಬಾರೋ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತಾಳೆ. ಅವನು ಬರ್ಕೊಳ್ಳೋಕ್ಕಾಗಲ್ಲ ನನಗೆ ಅಂತಾನೆ. ನಾ ಬರ್ಕೋತೀನಿ ಬಾರೋ ಅಂತಾಳೆ. ಮೊನ್ನೆ ಶುಕ್ರವಾರ ದಿವಸ ಅಂತಲೂ ಡಾಕ್ಟ್ರು ಕೂಡ ಆಸೆ ಬಿಟ್ಟಿದ್ರು. ಈ ಹುಡುಗಿ 1 ತಾಸು ನನ್ನ ಮಗನ ಹತ್ರ ಕೂತ್ಕೊಂಡು, ನೀ ಶಾಲೆಗೆ ಬಾರೋ ಸೋಮವಾರ, ಆರಾಮ ಅನಿಸುತ್ತೆ ಅಂತ. ನನ್ನ ಮಗ ಹತ್ಕೊಂಡು ಹೇಳಿದ, ಇಲ್ಲ ನಾನು ಬರೋಲ್ಲ, ನಗುತ್ತಾರೆ ನಾನು ನೋಡಿ ಅಂತ. ನಿಮ್ಮ ಮಗಳು ಏನು ಮಾಡಿದ್ಲು ಗೊತ್ತಾ, ತನ್ನ ಪುಟ್ಟ ಕೈಯನ್ನು ನನ್ನ ಮಗನ ಕೈ ಮೇಲೆ ಹಾಕಿ, ನಾ ಪ್ರಮಾಣ ಮಾಡಿ ಹೇಳ್ತೀನಿ ಬಾರೋ, ನೀನು ನೋಡಿ ಯಾರೂ ನಗಲ್ಲ, ನನ್ನ ನೋಡಿ ನಕ್ಕರೂ ಅಡ್ಡಿ ಇಲ್ಲ, ನೀನು ನೋಡಿ ನಗಲಾದಂಗೆ ಮಾಡ್ತೀನಿ ಬಾ ಅಂದರು. ಆಕೆ ಮಾತು ನಂಬಿಕೊಂಡು ನನ್ನ ಮಗ ಮೊದಲ ಬಾರಿಗೆ ಶಾಲೆಗೆ ಬಂದಿದ್ದಾನೆ. ನಾನು ಕಾರಲ್ಲಿ ಬರಬೇಕಾದ್ರೆ ಗೇಟ್ ಹತ್ರ ನಿಮ್ಮ ಮಗಳನ್ನು ನೋಡಿದೆ. ಆಕೆ ಬೋಳ್ತಲೆ ನೋಡಿದ ತಕ್ಷಣ ನನಗೆ ಅರ್ಥ ಆಯಿತು, ಇದು ನನ್ನ ಮಗನಿಗೋಸ್ಕರ ನಿಮ್ಮ ಮಗಳು ಮಾಡಿದಂಥ ತ್ಯಾಗ ಅಂತ ಗೊತ್ತಾಯಿತು. ಅಪ್ಪನಿಗೆ ಗಾಬರಿಯಾಗಿ ಹೋಯಿತು. ಮುಖವನ್ನು ಕೈಯಲ್ಲಿ ಹಿಡಿದು ಬಿಕ್ಕಿ ಅತ್ತ, ಅಮ್ಮ ಈ ಜನ್ಮದಲ್ಲೇನೋ ನನ್ನ ಮಗಳಾಗಿ ಹುಟ್ಟಿಬಿಟ್ಟಿದ್ದೀಯಮ್ಮ, ನೀನು ಮುಂದಿನ ಜನ್ಮದಲ್ಲಿ ಮಗಳಾಗಿ ಹುಟ್ಟಬೇಡ, ತಾಯಿಯಾಗಿ ಹುಟ್ಟಿ ಮತ್ತೊಬ್ಬರನ್ನ ಅಕಾರಣವಾಗಿ ಪ್ರೀತಿ ಮಾಡೋದು ಹೇಗೆ ಅಂತ ಕಲಿಸ್ಕೊಡು ಅಂತ ಕೇಳಿದ್ದಂತೆ. ನಾವೆಲ್ಲರೂ ಹಾಗೆ ಇದ್ವಿ ಸ್ವಾಮಿ, ಸಣ್ಣವರಿದ್ದಾಗ ಎಲ್ಲ ಹಂಚ್ಕೊಂಡು ಬದುಕ್ತಾ ಇದ್ವಿ. ಒಂದು ದಿವಸ ಅಮ್ಮ ಹೇಳಿದರು, ನಿನ್ನ ಡಬ್ಬದಲ್ಲಿ ಸ್ವೀಟ್ ಹಾಕಿದ್ದು ಎಲ್ಲರೂ ಕೊಟ್ಟು ಬರಬೇಡ, ಬೇರೆ ಕೂತಿಂದು ಬಾ, ಬೇರೆ ಕೂತಿಂದು ಬಂದೆ. ನಿನ್ನ ಪುಸ್ತಕ ಅವನಿಗೆ ಕೊಡಬೇಡ, ಅವನಿಗೂ ಅಷ್ಟೇ ಮಾರ್ಕ್ಸ್ ಬರುತ್ತೆ. ನಿನ್ನ ಆಸ್ತಿ ತಮ್ಮನಿಗೆ ಹೇಳಬೇಡ, ಬೇಡ 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 ಅಂದು ಸಣ್ಣ ದ್ವೀಪ ಆದಂಗೆ ಆಗಿಬಿಟ್ಟಿದ್ದೀನಿ ನಾನು. ಎಲ್ಲಿವರೆಗೂ ನಾನು ಒಬ್ಬನೇ ಆಗ್ತೀನೋ ಯಶಸ್ಸು ನನಗೆ ಕನಸಾಗ್ಬಿಡುತ್ತದೆ, ಎಲ್ಲಿ ಹಂಚಿಕೊಂಡು ಬದುಕ್ತೇನೋ ಆಗುತ್ತೆ. ಅಂದರೆ ಎಲ್ಲರೂ ಸನ್ಯಾಸಿಗಳಾಗಬೇಕು ಅಂತ ನಾನು ಹೇಳ್ತಾ ಇಲ್ಲ, ಚೆನ್ನಾಗಿ ಬದುಕಿ ಪ್ರಾಮಾಣಿಕವಾಗಿ ಗಳಿಸಿ. ಆದರೆ ಪಕ್ಕದಲ್ಲೇ ಕುಳಿತಂಥವರ ಕಣ್ಣಲ್ಲಿ ಒಂದು ಹನಿ ನೀರು ಬಂದಾಗ ವಸ್ತ್ರ ತೆಗೆದು ಒರೆಸುವಷ್ಟಾದರೂ ಮನುಷ್ಯತ್ವ ಬರದೇ ಹೋದರೆ ನನ್ನ ಜೀವನಕ್ಕೆ ಯಾವ ಅರ್ಥನೂ ಇಲ್ಲ. ಅದಕ್ಕೆ ಸಾಕ್ರೆಟಿಸ್ ಭಾಳ ಚಂದ ಹೇಳ್ತಾನೆ, ಯಶಸ್ಸಿನ ಜೀವನ ಯಾವುದು ಅನ್ನೋದು ಕಡೆ ಮಾತು ಹೇಳ್ತಾನೋ. ಯಾವುದು ಅಂದರೆ, ನೀವು ಸತ್ತಾಗ ಎಷ್ಟು ಜನ ಅಳುತ್ತಾರೋ ಅದ್ರ ಮೇಲೆ ನಿಮ್ಮದು ಯಶಸ್ಸು ಗೊತ್ತಾಗ್ತದೆ ಅಂತ. ನೀವು ಸತ್ತಾಗ ಎಷ್ಟು ಜನ ಬಂದು ಅಳುತ್ತಾರೋ ಅದ್ರ ಮೇಲೆ ನಿಮ್ಮ ಯಶಸ್ಸು ಗೊತ್ತಾಗ್ತದೆ ಅಂತ. ಹೋದ ನಾವು ಒಳ್ಳೇದಾಯ್ತು ಬಿಡು ಅಂದರೆ ಅದು ಅಸಫಲ ಜೀವನ. ಆದರೆ ಇರಬೇಕಾಗಿತ್ತು 4 ವರ್ಷ ಅವನು ಒಳ್ಳೆ ಮನುಷ್ಯ,
ಅಂತ ಜನ ಅನ್ನೋದಾದರೆ ಅದು ಯಶಸ್ಸಿನ ಜೀವನ. ಸೊ ಯಶಸ್ಸು ಅನ್ನೋದು ನನ್ನ ಪರಿಶ್ರಮದಿಂದ, ನನ್ನ ಜೀವನೋತ್ಸಾಹದಿಂದ, ನನ್ನ ಸಾಮಾಜಿಕ ಕಳಕಳಿಯಿಂದ ಬರಬೇಕಾದದ್ದು. ಇವತ್ತು ಯಾರ್ಯಾರು ದೊಡ್ಡವರು ಅಂತ ನಾನು ಗಮನಿಸ್ತೀನೋ ಅವರಲ್ಲಿ 3 ಕೂಡ ಆ ಮುಪ್ಪುರಿಗೊಂಡು ಕೂಡಿದ್ದರಿಂದ ಅವರ ಯಶಸ್ವಿ ಜೀವನ ಆಯಿತು. ನನ್ನ ಮಟ್ಟಿಗೆ ಯಶಸ್ಸಿನ ಸೂತ್ರಗಳು 3: ಜೀವನೋತ್ಸಾಹ, ಸತತ ಪರಿಶ್ರಮ ಮತ್ತು ಸಾಮಾಜಿಕ ಕಳಕಳಿ. ಈ 3 ನಮ್ಮ ಹುಡುಗರು ಬೆಳೆಸ್ಕೊಂಡ್ರೆ ಬಹುದೊಡ್ಡ ಯಶಸ್ಸನ್ನು ಕಾಣ್ತಾರೆ ಅನ್ನೋ ನಂಬಿಕೆ ನನಗಿದೆ.